ಸುವರ್ಣ. ಲೇ ಮಧು, ಏನೇ ಇಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಾ ಕೂತಿದೀಯಾ? ಏನ್ ಸಮಾಚಾರ? ಏನಿಲ್ಲ ಅತ್ತೆ, ಹಾಗೆ ಸುಮ್ಮನೆ ಕೂತಿದ್ದೆ. ನೀನು ಸುಮ್ನೆ ಕೂರವಳೆ ಅಲ್ಲ. ನೀನ್ ಸುಮ್ನೆ ಕೂತ್ರೆ ಚೆನ್ನಾಗೂ ಕಾಣಿಸಲ್ಲ ಕಣೆ. ಆಮೇಲೆ ನೀನ್ ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಈ ಉಮಾದೇವಿಗೆ ಕೆಲ್ಸವೇ ಇರಲ್ಲ. ಏನಾದ್ರೂ ಮಾಡೋಣ ಅಂದ್ರೆ ಕೈ ಬೇರೆ ಸರಿ ಇಲ್ವಲ್ಲ, ಹಾಗಾಗಿ. ಒಂದರ್ಥದಲ್ಲಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ನಿನಗೂ ಹನಿಮೂನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ನಿಮ್ಗೆ ಮಾಹಿತಿ ಕೊಟ್ಟವರು ಸರಿಯಾಗಿ ಹೇಳಿಲ್ಲ, ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹನಿಮೂನ್ ಕ್ಯಾನ್ಸಲ್ ಆಯ್ತು ಅಂತ ಅವ್ರಿಗಿಂತ ಜಾಸ್ತಿ ನನ್ಗೆ ಬೇಜಾರಾಗಿದೆ. ಮೊದಲನೇ ಸಲ ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿದೀವಿ ಅಂತ ಎಷ್ಟೆಲ್ಲ ಖುಷಿಯಾಗಿದ್ದೆ ಗೊತ್ತಾ ನಾನು. ಹೌದು ಕಣೇಳೆ, ಎಲ್ಲ ಹಾಗೇನೆ. ಮದುವೆಯಾಗ ಹೊಸರಲ್ಲಿ ಎಲ್ಲ ಖುಷಿಯಾಗೇ ಇರುತ್ತೆ. ಆಮೇಲೆ ಅದೇ ಅನ್ನ ಅದೇ ಸಾರು ಅನ್ನೋ ಥರ ಆಗ್ಬಿಡುತ್ತೆ. ನಿಮ್ಮ ಮಾವನ ಮದುವೆ ಹೊಸರಲ್ಲಿ ನಾನು ನಿನ್ನ ಥರನೇ ಖುಷಿ ಪಡ್ತಿದ್ದೆ ಕಣೆ. ಅತ್ತೆ, ಎಲ್ಲ ನಾವು ಹೇಗೆ ಅನ್ಕೊಳ್ತೀವೋ ಹಾಗೆ ಆಗತ್ತೆ. ದಿನ ನಾವು ಊಟ ಮಾಡೋ ಅನ್ನ ಹೊಸ್ತು ಸಾರಿನ ರುಚಿ ಬೇರೆ ಅನ್ಕೊಂಡ್ರೆ ಅದು ಬೇರೆಯಾಗಿ ಕಾಣುತ್ತೆ. ಎಲ್ಲ ನಾವು ನೋಡೋದ್ರ ಮೇಲೆ ಇರುತ್ತೆ ಅತ್ತೆ. ಅಯ್ಯ, ನೋಡಿದ್ದನ್ನೇ ಎಷ್ಟು ದಿನ ಅಂತ ನೋಡ್ಕೊತ ಕೂತ್ಕೊಳಕಾತೆ? ಜೀವನದಲ್ಲಿ ಸ್ವಲ್ಪನಾದ್ರೂ ಬದಲಾವಣೆ ಇರಬೇಕು ಕಣೆ. ಅಲ್ಲ ಕಣೆ ಮಧು, ಅಂದಹಾಗೆ ನಿನಗೆ ಮತ್ತೆ ಕೃಷ್ಣನ ಮೇಲೆ ಲವ್ ಶುರುವಾಯ್ತಾ? ಆ ಥರ ಏನೂ ಇಲ್ಲ ಅತ್ತೆ. ಅವತ್ತಿಂದ ಇವತ್ತಿನವರೆಗೂ ಅವ್ರ ಜೊತೆ ಒಂದೇ ಥರಾನೇ ಇದ್ದೀನಿ. 6ಕ್ಕೆ ಹೆಚ್ಚಿಲ್ಲ, 3ಕ್ಕೆ ಇಳಿಲಿಲ್ಲ ಅಲ್ವೇ? ಮೊನ್ನೆ ನಾನು ನಿಮ್ದೊಂದು ವಿಚಿತ್ರವಾದ ಆಲ್ಬಮ್ ನೋಡಿದ್ನಪ್ಪ. ಆಲ್ಬಮ್ಮ? ಯಾರ್ದು? ಯಾರ ಆಲ್ಬಮ್ ವಿಷಯ ನಿನ್ನ ಹತ್ರ ಹೇಳಲೆ? ನಿಂದು ಮತ್ತೆ ಕೃಷ್ಣಂದು. ನಮ್ಮಿಬ್ರದ ಮದ್ವೆದ? ಅಲ್ಲ, ನಿಮ್ಮಿಬ್ರು ಪ್ರಸ್ತುತ ಕೋಣೆದು. ಅಲ್ಲ ಕಣೆ ಮಧು, ನಿಮ್ಮಿಬ್ರು ಮದುವೆ ಆಲ್ಬಮ್ ಬಿಟ್ರೆ ಇನ್ಯಾವ್ದಾದ್ರೂ ಇದೆಯಾ? ಆ ಥರದ್ದು ಯಾವುದು ಇಲ್ವಲ್ಲ ಅತ್ತೆ. ಸರಿಯಾಗಿ ಯೋಚನೆ ಮಾಡೆ. ಇಲ್ಲ. ಆಹಾ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಕೊಳ್ಳಿ, ಅದೆಷ್ಟು ಚೆನ್ನಾಗಿ ನಾಟಕ ಆಡ್ತೀಯೇ. ಆದರೆ ಈ ಆಟ ನನ್ನ ಹತ್ರ ನಡೆಯಲ್ಲ. ಅದೇ ಕಣೆ, ಆಲ್ಬಮಲ್ಲಿ ನಿಂದು ಕೃಷ್ಣಂದು ಒಂದು ಫೋಟೋ, ನಿಂದೇ ಸಪ್ರೇಟಾಗಿ ಒಂದು ಫೋಟೋ, ಕೃಷ್ಣಂದು ಒಂದು ಫೋಟೋ, ನಾನು ನೀನು ಕೃಷ್ಣ 3 ಜೊತೆಗಿದ್ದದ್ದು ಒಂದು ಫೋಟೋ, ಆಮೇಲೆ ಆ ಸೋನಿಯಾದು ಒಂದು ಫೋಟೋ. ಕೊನೆ ಪುಟದಲ್ಲಿ ದೊಡ್ಡ ಗಾತ್ರದಲ್ಲಿ ವಿಚ್ಛೇದನ ಅಂತ ಬರೆದಾಗಿತ್ತು. ರೀ ಗೋಪಿ, ಕೃಷ್ಣ ಇವತ್ತು ಬಂದಿಲ್ವಾ? ಇಲ್ಲ ಮೇಡಮ್, ಇವತ್ತೊಂದು ಮೀಟಿಂಗ್ ಬೇರೆ ಇತ್ತು. ಈ ಕೃಷ್ಣ ಯಾಕೆ ಇಷ್ಟು ಇರೆಸ್ಪಾನ್ಸಿಬಲ್ ಆಗಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಮಗೂ ಅದೇ ತಲೆ ಕೆಟ್ಟೋಗಿದೆ ಮೇಡಮ್. 4 ಪ್ರಾಜೆಕ್ಟ್ ಪೆಂಡಿಂಗ್ ಇದೆ ಮೇಡಮ್, ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಸರ್ ಹೇಗಿದ್ರು ನಿಮ್ಗೆ ಕ್ಲೋಸ್ ಇದ್ದಾರಲ್ಲ ಮೇಡಮ್, ನೀವಾದ್ರೂ ಒಂದು ಫೋನ್ ಮಾಡಿ ಹೇಳಿ ಮೇಡಮ್, ಪ್ರಾಜೆಕ್ಟ್ ಕ್ಲಿಯರ್ ಮಾಡ್ಕೊಡೋಕೆ. ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಏನ್ ವಿಷಯ ಅಂತ ನಂಗೂ ಗೊತ್ತಾಗ್ತಿಲ್ಲ. ನನ್ ಕತೆನೂ ಹಾಗೆ ಇದೆ. ಇನ್ನು 10 ದಿನ ಬರಲ್ಲ ಅಂತ ಬಾಸಿ ಮೆಸೇಜ್ ಹಾಕಿದಾರಂತೆ. 10 ದಿನ ಬರಲ್ವಂತ? ಹ್ಞೂ ಮೇಡಮ್, ಕಾರಣ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 12 ದಿನ ಬರಲ್ಲ ಅಂತ ಬಾಸ್ ಹೇಳಿದ್ರು. ಸರಿ ಬಿಡಿ, ಪ್ರಾಜೆಕ್ಟ್ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀನಿ. ಇನ್ನು 2 ದಿನ ಕೃಷ್ಣ ಆಫೀಸಿಗೆ ಬರಲಿಲ್ಲ ಅಂದ್ರೆ
ನಾನೇ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ಬೇಕು. ಪ್ರಾಜೆಕ್ಟ್ ಮ್ಯಾನೇಜರ್ ಇವನು, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಡ್ವಾ? ಆ ಮಧು ಜೊತೆ ಸರ್ಸ ಆಡ್ತಿರ್ಬೇಕು. ಅದಕ್ಕೆ ಸರಿಯಾಗಿ ನಮ್ ಬಾಸ್ ಇವನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರಿತಾರೆ. ಇವ್ನ್ ಮಾಡಿದ್ದೆಲ್ಲ ಸರಿ ಅವ್ರಿಗೆ. ಯಾವಾಗ ನೋಡಿದ್ರು ಕೃಷ್ಣ ಗುಡ್ ವರ್ಕರ್ ಹಾಗೆ ಹೀಗೆ ಅಂತಿರ್ತಾರೆ. ಅದೇ ಬೇರೆ ಯಾರು ಹೀಗ್ ಮಾಡಿದಿದ್ರೆ ಅವ್ರನ್ನ ಕೆಲ್ಸದಿಂದ ಕಿತ್ ಬಿಸಾಕ್ತಿದ್ರು. ಶೀಲು, ಬನ್ನಿ ಡಾರ್ಲಿಂಗ್, ನಾನು ಅವಾಗಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಸಾರಿ ಶೀಲು, ಲೇಟ್ ಆಗೋಯ್ತು. ನಿನ್ಗೆ ಅವತ್ತು ಹೇಳಿದ್ನಲ್ಲ ಮಧು ಅಂತ. ಹಾ, ಏನಾಯ್ತು ಅವ್ರಿಗೆ? ಅವ್ರಿಗೇನು ಆಗಿಲ್ಲ, ಅವ್ರ ಮನೆಗೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಪಾಪ ಹುಡುಗಿ ಕೈ ಮುರ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ, ನನ್ನ ಹತ್ರ ಹೇಳಿದ್ರೆ ನಾನೇ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಅದೊಂದು ಬಾಕಿ ಇತ್ತಪ್ಪ. ಅವಳು ಆಲ್ರೆಡಿ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದಾಳೆ. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಡಾರ್ಲಿಂಗ್, ನೀವು ಸಿಕ್ಕಾಪಟ್ಟೆ ಸುಸ್ತಾದಂಗೆ ಕಾಣಿಸ್ತಿದೆ. ಕುಡಿಯೋಕ್ ತಣ್ಣಗೆ ಏನಾದ್ರು ಕೊಡ್ಲಾ? ಈಗೇನು ಬೇಡ. ಶೀಲಾ, ಮಧುನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಯಾವಾಗ ಹೋಗೋಣ? ಅವ್ರ ಮನೆ ಇಲ್ಲಿಂದ 1-2 ಕಿಲೋಮೀಟರ್ ಅಷ್ಟೇ. ಸದ್ಯಕ್ಕೆ ಬೇಡ ಡಾರ್ಲಿಂಗ್, ನನಗಿನ್ನೂ ಈ ಮನೆ ಸೆಟ್ ಆಗ್ಬೇಕು. ಮನೆಗೆ ತುಂಬಾ ಐಟಮ್ಸ್ ಪರ್ಚೇಸ್ ಮಾಡೋದಿದೆ. ನಾವಿಬ್ರು ಒಂದಿನ ಶಾಪಿಂಗ್ ಹೋಗೋಣವಾ? ಶಾಪಿಂಗಿಗೆ ನೀನ್ ಬರೋದ್ ಬೇಡ. ಏನ್ ತರಬೇಕು ಅಂತ ಎಲ್ಲಾ ಲೀಸ್ಟ್ ಕೊಡು, ನಾನೇ ಹೋಗಿ ತಂದ್ಬಿಡ್ತೀನಿ. ಯಾಕೆ ಡಾರ್ಲಿಂಗ್ ಹಂಗೆ ಹೇಳ್ತೀರಾ? ನಿಮಗ್ ನನ್ನ ಜೊತೆ ಬರಕ್ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ ಶೀಲು, ನಿನ್ನ ಎಲ್ಲಾನ ಕರ್ಕೊಂಡು ಹೋಗುದು ಅಂದ್ರೆ ಒಂದು ರಥನ ಹೊರಡ್ಸ್ದಾಗತ್ತೆ. ನೀನ್ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬರೋವಾಗ ಅರ್ಧ ದಿನ ಕಳೆದಿರುತ್ತೆ. ಅಷ್ಟ್ರಲ್ಲಿ ನಾನೇ ಹೋಗಿ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ವಾಪಸ್ ಬಂದು ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ದಿರ್ತೀನಿ ನೋಡು. ನಾನು ಚೆನ್ನಾಗಿ ಕಾಣಿಸೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಡಾರ್ಲಿಂಗ್? ನಾನು ಮೇಕಪ್ ಮಾಡ್ಕೊಂಡ್ರೆ ಬೇರೆಯವರೆಲ್ಲ ನನ್ನನ್ನೇ ನೋಡ್ಬಿಡ್ತಾರೆ ಅಂತ ನಿಮಗೆ ಹೊಟ್ಟೆ ಕಿಚ್ಚು. ಕರೆಕ್ಟ್ ಆಗಿ ಹೇಳಿದೆ ನೋಡು. ನೋಡಿದ್ರು ಪರವಾಗಿಲ್ಲ, ಎಲ್ಲಿ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಹೋಗಿ ಡಾರ್ಲಿಂಗ್, ನೀವು ತುಂಬಾ ನಾಟಿ. ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತೀರಾ. ನಾನು ಜೋಕ್ ಮಾಡ್ಬೇಕು, ನೀನು ನನ್ ನೋಡಿದ್ರೆ ಒಂಥರ ಜೋಕು. ಒಳ್ಳೆ ಜೋಕರ್ ನೀನು. ಅಯ್ಯೋ, ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಿಮಗೆ ಅಂತ ತಂದಿಟ್ಟಿದ್ ಸರ್ಪ್ರೈಸ್ ಗಿಫ್ಟ್ ನ ಕೊಡೋದೇ ಮರ್ತ್ಬಿಟ್ಟೆ. 1 ನಿಮಿಷ ಇರಿ, ತಗೊಂಡ್ಬರ್ತೀನಿ. ಮನೆ ಎಷ್ಟು ಚೆನ್ನಾಗಿದೆ. ನನ್ನ ಶೀಲು ಮನ್ಸು ಅಷ್ಟೇ ವಿಶಾಲವಾಗಿದೆ. ನಾನು ಅಲ್ಲಿರೋ ಬದಲು ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ಬೋದಲ್ಲ. ಹೇಗೂ ಒಂದಲ್ಲ ಒಂದ್ ದಿವಸ ನಾನು ಇವಳ ಜೊತೆನೆ ಇಲ್ಲಿ ಇರ್ಬೇಕಲ್ಲ. ಡಾರ್ಲಿಂಗ್, ಅಯ್ಯೋ, ಏನಿದು ಶೀಲಾ ಸಿಸ್ಟರ್? ನೋ ಶೀಲಾ, ನೋ ಸಿಸ್ಟರ್, ಓನ್ಲಿ ಶೀಲು. ಇದು ಕೂಲು ಕೂಲು. ಅಯ್ಯೋ ಕರ್ಮವೇ. ಯಾಕ್ ಡಾರ್ಲಿಂಗ್, ನನ್ ಸರ್ಪ್ರೈಸ್ ಗಿಫ್ಟ್ ನಿಮ್ಗೆ ಇಷ್ಟ ಆಗಿಲ್ವಾ? ಶೀಲು, ನಾನು ಇನ್ನೂ 6ನೇ ಕ್ಲಾಸ್ ಹುಡುಗ ಅನ್ಕೊಂಡಿದ್ಯಾ ಇದನ್ನೆಲ್ಲ ಹಾಕೊಳ್ಳೋದಕ್ಕೆ? ಒಳ್ಳೆ ಎಳಸ್ತಾರ ಆಡ್ಬೇಡ ನೀನು. ಏನೋ ನೋಡ್ದಾಗ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ನನಗ್ ಕೊಡೋಕಾದ್ರೂ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಹಾಯ್ ಪುಟ. ಹಾಯ್ ಅಂಕಲ್. ನೋಡು ಶೀಲಾ, ನೀನ್ ತಂದಿದ್ ಕೂಲಿಂಗ್ ಗ್ಲಾಸು ವೇಸ್ಟ್ ಆಗ್ಲಿಲ್ಲ. ಇದನ್ನ ಹಾಕೊಂಡು ಆಟ ಆಡ್ಕೊ ಹೋಗು. ಪುಟ್ಟ, ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಮನೆ ಒಳಗಡೆನೆ ಆಟ ಆಡ್ಬೇಕು. ಆಯ್ತು ಶೀಲಾ. ಶೀಲು, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಊಟಕ್ಕಿಲ್ಲೇ ಬಂದ್ಬಿಡ್ತೀನಿ. ಆಯ್ತು ಡಾರ್ಲಿಂಗ್, ಅಡ್ಗೆ ಮಾಡಿ ಕಾಯ್ತಾ ಇರ್ತೀನಿ, ಬೇಗ ಬರ್ಬೇಕು. ಅತ್ತೆ, ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅಯ್ಯೋ ದೇವ್ರೆ, ಈ ಮನೆಯಲ್ಲಿ ಇಂಥ ವಿಷಯನೆಲ್ಲ ನನಗೆ ಯಾರಮ್ಮ ಹೇಳ್ತಾರೆ? ಹೇಳಿದ್ರೆ ನೀನೇ ಹೇಳಬೇಕು. ಉಳಿದವ್ರಿಗೆಲ್ಲ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ನಾನು ಈ ಮನೇಲಿ ಇರೋದೇ ಹೆಚ್ಚು ಅನ್ನೋ ತರ ಆಡ್ತಾರೆ. ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು ಆ ರೀತಿ ಆಲ್ಬಮ್ ಇದೆ ಅಂತ? ಅಯ್ಯ, ಕಣ್ಣಾರೆ ಕಂಡ್ರು ಪರಾಂಬರಿಸಿ ನೋಡೋಳ್ ಕಣೆ ನಾನು. ಯಾರ್ಯಾರ್ದೋ ಮಾತು ಕೇಳಿಸ್ಕೊಂಡು ಹೇಳಲ್ಲ, ಖುದ್ದಾಗಿ ನೋಡಿದ್ರೆ ಮಾತ್ರ ಹೇಳೋದು. ನೀವ್ ನೋಡಿದ್ರಾ? ನಿಮ್ಗೆಲ್ ಸಿಕ್ತೋದು? ನಾನ್ ನೋಡ್ಲಿಲ್ಲಪ್ಪ, ನನ್ ಕಣ್ಣು ನೋಡ್ತು. ಇದೇನೇ ಮಧು, ಹೀಗ್ ಮಾತಾಡ್ತಿದ್ಯಾ? ನಿನ್ ರೂಮಲ್ಲಿ ಇತ್ತು ಕಣೆ. ಅಲ್ಲ, ನೀನು ಎಷ್ಟೇ ಮುಚ್ಚಿಡಕ್ ಪ್ರಯತ್ನ ಪಟ್ರು ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಅವತ್ತು
ಡೈವರ್ಸ್ ಎಲ್ಲ ಸುಳ್ಳು, ನಾನು ಕೃಷ್ಣ ಅನ್ಯೋನ್ಯವಾಗಿದ್ದೀನಿ ಅಂತೆಲ್ಲ ಫೋರ್ಸ್ ಕೊಟ್ಟೆ ಅಲ್ಲ. ನನ್ನನ್ನು ಎಲ್ಲರೆದುರಿಗೆ ವಿಲನ್ ಮಾಡಿದೆ. ಹಾಂ, ನಾನು ಕೆಟ್ಟವಳು, ಸುಳ್ಳು ಹೇಳ್ತೀನಿ ಅಂತೆಲ್ಲ ಬಿಂಬಿಸ್ದೆ ಅಲ್ಲ. ಈಗ ಸತ್ಯ ಗೊತ್ತಾಗೋ ಸಮಯ ಬಂದಿದೆ. ನಾನು ಮಾತ್ರ ಅಲ್ಲ, ಇಡೀ ಮನೆಯವರೆಲ್ಲ ಆಲ್ಬಮ್ ನೋಡ್ತಾ ಇದ್ದಾರೆ. ರೂಮ್ನಲ್ಲಿತ್ತ ಗೋಪಾಲಣ್ಣ ತಂದ್ಕೊಟ್ಟ ಆಲ್ಬಮ್ ಕೂಡ ಅದ್ರ ಜೊತೆನಿತ್ತ. ಯಾರು ತಂದ್ಕೊಟ್ರು ಏನು ಅಂತೆಲ್ಲ ಗೊತ್ತಿಲ್ಲ ನನಗೆ. ಆದರೆ ಅದರಲ್ಲಿ ಕೃಷ್ಣಂದು ನಿಂದು ಫೋಟೋ ಇತ್ತು, ಜೊತೆಗೆ ಸೋನಿಯನ್ ಫೋಟೋನೂ ಇತ್ತು. ಆಮೇಲೆ ದೊಡ್ಡದಾಗಿ ವಿಚ್ಛೇದನ ಅಂತಾನೂ ಬರೆದಿತ್ತು. ಮೋಸ್ಟ್ಲಿ ಕೃಷ್ಣನಿಗೆ ಆ ಆಲ್ಬಮ್ನ ನೀನೇ ಗಿಫ್ಟ್ ಕೊಟ್ಟಿರ್ಬೇಕು ಅಲ್ವಾ? ಅಯ್ಯೋ ದೇವ್ರೆ, ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ ಈಗ. ಇವ್ ನನ್ನ ಕೈಯಿಂದ ತಗೊಂಡು ಹೋದ ಆಲ್ಬಮ್ಗಳೆಲ್ಲ ಅದ್ರ ಜೊತೆನೇ ಇದೆ ಅನ್ಸುತ್ತೆ. ಅದೇನಾದ್ರೂ ಮಾವ ನೋಡಿದ್ರೆ ಕತೆ ಮುಗೀತು. ನಿಜವಾಗ್ಲೂ ನನ್ನ ಅದೃಷ್ಟದ ಗೆರೆ ಕುಲಾಯಿಸ್ತಾ ಇದೆ. ನಾನು ಬಯಸಿದವಳು ಮತ್ತೆ ಮತ್ತೆ ಸಿಗ್ತಾ ಇದ್ದಾಳೆ. ರೀ ಮಿಸ್ಟರ್, ಯಾರೇ ನೀವು? ಯಾರು ಬೇಕಿತ್ತು? ನಾನು ಸಂಜು ಅಂತ, ನಿಮ್ ತಾಯಿ ಫ್ರೆಂಡ್ ಮಗ. ಹಾಗಂತ ಇಷ್ಟೊತ್ತಲ್ಲಿ ಬಂದು ಬೆಲ್ ಮಾಡೋದ? ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ಸೂಪರ್ ಡೈಲಾಗ್ ಮೇಡಮ್. ನಿಮ್ಮ ಅಪ್ಪ ಏನಾದ್ರು ಜ್ಯೋತಿಷಿನ? ಇನ್ನೇನ್ ಮೇಡಮ್, ಮನೆ ಎದುರು ಬಂದು ಬೆಲ್ ಮಾಡೋದಕ್ಕೆ ಮೂರ್ತ ನೋಡ್ಬೇಕಾ? ಇದೇನ್ ಮದ್ವೆನಾ ಫಸ್ಟ್ ನೈಟಾ ಮೂರ್ತ ಮಾಡೋದಕ್ಕೆ? ರೀ ಮಿಸ್ಟರ್, ಒಬ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಏನೇನೋ ನಾನ್ಸೆನ್ಸ್ ಮಾತಾಡ್ತೀರಾ? ನಾನ್ ನಿಮ್ ತರ ಬೇಕಾಶನ ಹುಡುಗರ ನೋಡಿದೀನಿ. ಆದ್ರೂ ನನ್ನ ನೋಡಿರೋದಕ್ಕೆ ಚಾನ್ಸ್ ಇಲ್ಲ ಬಿಡಿ. ಈ ಅಧಿಕ ಪ್ರಸಂಗತನ ಎಲ್ಲ ಬೇಡ ನಿಂಗೆ. ಓ, ಬಹುವಚನದಿಂದ ಏಕವಚನ ಒಂಥರ ಒಳ್ಳೇದೇ ಬಿಡಿ. ಏಕವಚನದಲ್ಲಿ ಮಾತಾಡಿದ್ರೆ ಸಂಬಂಧ ಇನ್ನೂ ಹತ್ರ ಆಗುತ್ತಂತೆ, ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತಂತೆ. ಆದ್ರೆ ಬಹುವಚನದಲ್ಲಿ ಎಷ್ಟೇ ಆದ್ರೂ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ. ನಾನ್ಸೆನ್ಸ್, ನಿನಗಂತೂ ಕಲ್ಚರ್ ಇಲ್ಲ. ನಿನ್ ಜೊತೆ ಮಾತಾಡ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಈಗ ಬಂದ್ ವಿಷಯ ಏನಂತ ಹೇಳು. ಅಯ್ಯೋ, ಈ ಮ್ಯಾಟ್ರನ್ನ ಅವಾಗ್ಲೇ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ಮ್ಯಾಟ್ರ್ ಮುಗ್ದೋಗ್ಬಿಡೋದ? ಈ ಹುಡುಗಿರೇ ಹಾಗೆ ನೋಡಿ, ಯಾವ ಮ್ಯಾಟ್ರಿಗೆ ಎಷ್ಟು ಟೈಮ್ ಕೊಡ್ಬೇಕು ಒಂದು ಗೊತ್ತಾಗಲ್ಲ. ಸಾರಿ, ನಾನು ಹೆಲ್ಮೆಟ್ನ ಅವತ್ತಿಲ್ಲೇ ಬಿಟ್ಟೋಗಿದೆ. ಅದಕ್ಕೆ ಅವತ್ತೇ ಬರಕ್ ಆಗ್ಲಿಲ್ವಾ? ಮನೇಲಿ ಒಬ್ಳು ಹುಡುಗಿ ಇರ್ತಾಳೆ ಅಂತ ಹೀಗೆಲ್ಲ ನೋಡಕ್ ಬಂದ್ರೆ ಚೆನ್ನಾಗಿರಲ್ಲ. ಅಯ್ಯೋ ಮೇಡಮ್, ನಿಮ್ಮನ್ನ ನೋಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬರ್ತಿದೆ. ಈ ರೀತಿ ಸುತ್ತಿ ಬಳಸಿ ನನಗೆ ಅಭ್ಯಾಸ ಇಲ್ಲ. ಗೊತ್ತಾಗತ್ತೆ ನಿನ್ನ ನೋಡಿದ್ರೆ. ಹೆಲ್ಮೆಟ್ ತಗೊಂಡ್ ಹೋಗಿ ಬಂದಿಯ ತಾನೆ? ತಗೊಂಡ್ ರೈಟ್ ಹೇಳ್ತಾ ಇರು. ಇನ್ ಒಂದ್ ನಿಮಿಷ ನಿಲ್ಲಂಗಿಲ್ಲ ಇಲ್ಲಿ. ಸಾರಿ ಮೇಡಮ್, ನಾನು ಬೈಕಲ್ಲಿ ಬಂದಿದ್ದು, ಬಸ್ಸಲ್ಲ. ಹಾಗಾಗಿ ರೈಟ್ ಹೇಳಕ್ ಆಗಲ್ಲ. ಬೈ ದ ಬೈ, ಐ ಆಮ್ ಸಂಜು. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರು ಏನು ಅಂತ ಕೇಳ್ಬೋದಾ? ಹಲೋ, ನೀನ್ ಬಂದ್ ಕೆಲ್ಸ ಮುಗಿಸ್ಕೊಂಡ್ ಹೋಗ್ತಾ ಇರು. ನನ್ನ ಹೆಸರು, ಕುಲ, ಗೋತ್ರ ಇದೆಲ್ಲ ನಿಂಗೆ ಬೇಕಾಗಿಲ್ಲ. ಹಾಗಿದ್ರೆ ನಾನು ನಿಮ್ಮನ್ನ ಕಂಗನಾ ರಾಣಾವತ್ ಅಂತ ಕರೀಲ? ಅವ್ರು ನನ್ನ ಫೇವ್ರೆಟ್ ಹೀರೋಯಿನು, ನೀವು ನನ್ನ ಫೇವ್ರೆಟ್ ವಿಲನ್. ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಹೆಸರು ಸೋನಿಯಾ. ನೀನ್ ಅದನ್ನ ಕರಿಯೋದು ಬೇಡ, ಮತ್ತೆ ನನಗ್ ಸಿಗೋದು ಬೇಡ. ಹೆಲ್ಮೆಟ್ ಬೇಕು ತಾನೆ? ತಗೊಂಡ್ ಹೋಗ್ತಾ ಇರು. ನನ್ ಪ್ರಾಣ ತಿನ್ಬೇಡ. ಅಯ್ಯೋ ಮೇಡಮ್, ನಾನ್ ಪ್ಯೂರ್ ವೆಜ್. ನಿಮ್ ಪ್ರಾಣ ತಿಂದು ನಾನ್ಯಾಕೆ ನಾನ್ ವೆಜ್ ಆಗ್ಲಿ? ಓ, ಅಲ್ಲಿದೆ. ಇದರಿಂದಾಗಿ ನೀವು ನಂಗೆ ಸಿಕ್ಕಿದ್ರಿ. ಇನ್ನು ಮುಂದೆ ಏನೇನು ಸಿಗುತ್ತೋ ನೋಡೋಣ. ಬಲ್ಲ, ಬಾಯ್. ರೀ ಮಿಸ್ಟರ್ ಹೆಲ್ಮೆಟ್. ಎಸ್, ಹೇಳಿ ಮೇಡಮ್. ಅಂದ್ಹಾಗೆ ನನ್ ಮಾಮ್ ನಿಂಗೆ ಹೇಗ್ ಪರಿಚಯ? ನಿಮ್ಮ ಅಡ್ರೆಸ್ನ ನೀವೇ ಬಾಯ್ಬಿಟ್ರಿ ನೋಡಿ. ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅದು ನನಗ್ ಗೊತ್ತಿದೆ.
ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಉತ್ತರ ಕೊಟ್ರೆ ನನಗೇನ್ ಕೊಡ್ತೀರಾ? ಯಾಕೆ ನಿಂಗೆ ಏನಾದ್ರೂ ಕೊಡ್ಬೇಕು? ನ್ಯೂಟನ್ನ 3ನೇ ನಿಯಮ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಇವಾಗ ಹೇಳ್ತೀಯೋ ಇಲ್ವೋ? ಹೇಳಿದ್ರೆ ನಿಮ್ ಮದರ್ ಇಂಡಿಯಾ ನನ್ನ ಕೊಲೆ ಮಾಡಿ ಇಲಿಬಾಯಿ ಕೊಟ್ಬಿಡ್ತಾರೆ. ಸೊ ಸಾರಿ, ನಿಮ್ ಮದರ್ ಇಂಡಿಯಾ ನನ್ನ ಬಗ್ಗೆ ಏನ್ ಹೇಳಿದಾರೋ ಅದೇ ನಾನು. ಸರಿ, ಹಾಗಿದ್ರೆ ಕಳ್ಸ್ಕೊ ಇಲ್ಲಿಂದ. ಮನೆ ಬಾಗ್ಲು ಬದುವಾಗಿ ಹಾಕೊಳ್ಳಿ ಮೇಡಮ್, ಪರವಾಗಿಲ್ಲ. ಆದ್ರೆ ಮನ್ಸಿನ ಬಾಗ್ಲು, ಹೃದಯದ ಬಾಗ್ಲು ನನಗ ತೆರೆದಿಡಿ. ಬಾಯ್. ಆನಿವರ್ಸರಿ ಫಂಕ್ಷನ್ ಅಲ್ಲಿ ನಮ್ಮ ಮದೊಂದೇ ಸಾರಥ್ಯ. ಅವರೇ ಹೊತ್ತ ಬೀಗ ಇದ್ದಾಗಿದ್ರು. ಆಲ್ಬಮ್ ತುಂಬಾ ಅವರೇ ಇದಾರಪ್ಪ. ಪಾಪ ಒಬ್ರೇ ಎಲ್ಲ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ರು. ಸ್ವಂತ ತಮ್ಮ ಮಗಳ ಮದ್ವೆ ವಾರ್ಷಿಕೋತ್ಸವ ಅನ್ನೋ ತರ ಮಾಡಿದ್ರು. ಅವ್ರೊಬ್ರು ಇದ್ದಿದ್ದಕ್ಕೆ ನಮ್ ಕೆಲಸ ಅರ್ಧದಷ್ಟು ಕಮ್ಮಿ ಆಯ್ತು. ಅದಕ್ಕೆ ನಾವು ಫೋಟೋದಲ್ಲಿ ಇಷ್ಟು ಚೆನ್ನಾಗಿ ಬಂದಿರೋದು. ಹೌದು, ಎಲ್ರೂ ಒಂದ್ಸಲ ಒಟ್ಟಿಗೆ ಸೇರಿದಾಗಾಯ್ತು. ಎಷ್ಟು ಖುಷಿಯಾಗಿತ್ತು ಅಲ್ವಾ? ಒಂದು ಒಳ್ಳೆ ಗ್ರೂಪ್ ಫೋಟೋಗೆ ಒಳ್ಳೆ ಕಾರ್ಯಕ್ರಮ. ಆದ್ರೂ ಎಲ್ಲ ಫೋಟೋಗಳಲ್ಲೂ ಮಧು ಸ್ವಲ್ಪ ಸಪ್ಯಾಗಿ ಕಾಣ್ತಾ ಇದ್ದಾಳಪ್ಪ. ಪಾಪ ಹಿಂದಿನ ದಿನ ಎಲ್ರನ್ನೂ ಕರೆದು ತಯಾರು ಮಾಡಿ ತುಂಬಾ ಸುಸ್ತಾಗಿದ್ಲು ನಮ್ಮ ಮಧು. ಅದಕ್ಕೆ ಫೋಟೋದಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅವಳು. ನಾನು ಅವಳಿಗೆ ಎಷ್ಟು ಸಲ ಹೇಳ್ದೆ, ನೀನ್ ಜಾಸ್ತಿ ಆಯಾಸ ಮಾಡ್ಕೋಬೇಡ, ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಅಂತ. ಎಷ್ಟು ಹೇಳಿದ್ರು ಕೇಳ್ದೆ, ಕರೆಯೋದಕ್ಕೆಲ್ಲ ಹೋಗಿದ್ಲು. ಹೌದು, ಕೆಲವು ಫೋಟೋಗಳಲ್ಲಿ ಸೋನಿಯಾನು ಇದ್ದಾಳೆ. ಅವಳ ಪಕ್ಕ ಇರೋದವಳ ತಾಯಿ ಅಲ್ವಾ? ಪಾಪ ನಮ್ಮ ಮಧು ಖುದ್ದಾಗಿ ಹೋಗಿ ಕರೆದಿದ್ದಕ್ಕೆ ಅವರಿಬ್ರು ಬಂದ್ರು ಫಂಕ್ಷನ್ಗೆ. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಸೋನಿಯಾ? ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಅದರಲ್ಲಿ ಹಾಲಾನು ಇರಬಹುದು. ಯಾಕ್ರಿ ಹಾಗಂತೀರಾ? ಪಾಪ ಎಷ್ಟು ಒಳ್ಳೆ ಗುಣ ಹುಡುಗಿದು. ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಒಂಚೂರು ಅಹಂಕಾರ ಇಲ್ಲ. ಈ ಮನೇಲಿದ್ದಾಗ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಲು ಅವಳು. ಅಮ್ಮ, ಈಗ ಯಾಕೆ ಬೇರೆಯವ್ರ ಸುದ್ದಿ? ಸುಮ್ಮನೆ ಫೋಟೋ ನೋಡು. ಅಲ್ಲ ಕಣೋ, ಅವ್ಳ ಫೋಟೋ ಬಂತಲ್ಲ ಅದಕ್ಕೆ ಹೇಳ್ದೆ. ಅಲ್ಲ, ಶಾಸ್ತ್ರಿಗಳಲ್ಲಿ ಪತ್ತೆನೇ ಇಲ್ಲ. ಫೋನ್ ಮಾಡಿ ಬಹಳ ದಿವಸ ಆಯ್ತಲ್ವಾ? ಊರಲ್ಲಿ ಜೋರಾಗಿ ಮಳೆ ಹುಯ್ತಾ ಇರ್ಬೇಕು. ಅವ್ರ ಫೋನು ಸರಿ ಇಲ್ಲ ಅನ್ಸುತ್ತೆ. ಮಧು ಕೈ ಮುರ್ಕೊಂಡ ವಿಷಯ ಅವ್ರ ಅಜ್ಜಿಗೆ ಗೊತ್ತಾಗಿಲ್ಲ ಇನ್ನು. ಗೊತ್ತಾಗಿದ್ರೆ ಅವ್ರು ಅಲ್ಲೆಲ್ಲಿ ಇರ್ತಾ ಇದ್ರು, ಇಷ್ಟೊತ್ತಿಗೆ ಇಲ್ಲಿಗೆ ಬಂದ್ಬಿಟ್ಟಿರೋರು. ಲೇ ಮಧು, ನಿಂತ್ಕೊಳ್ಳೆ, ಅದ್ಯಾಕೆ ಹಂಗ್ ಓಡ್ತಿದ್ಯಾ? ಯಾಕಮ್ಮ ಮಧು, ಏನಾಯ್ತು? ಯಾಕೆ ಇಷ್ಟು ಗಾಬರಿ? ಮಧು, ಯಾಕೆ ಆಲ್ಬಮ್ ಕಿತ್ಕೋತಾ ಇದೆಯಾ? ಮಧು, ಆರ್ ಯು ಓಕೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನು ಹುಡುಕ್ತಾ ಇದೀಯಾ? ಅದು ಆಲ್ಬಮ್ ಅಲ್ಲಿ ದುಡ್ಡಿಟ್ಟಿದ್ದೆ, ಕಾಣಿಸ್ತಿಲ್ಲ. ಅಬ್ಬಾ, ಬಚಾವಾದೆ. ಇನ್ ಮುಂದೆ ಈ ಮನೇಲಿ ಮುಖ್ಯವಾದ ವಸ್ತುಗಳನ್ನ ಏನೂ ಎದುರಿಗಿಡಬಾರ್ದು. ಮೊದ್ಲಾಗಿದ್ರೆ ನಾವಿಬ್ರೇ ಇರ್ತಿದ್ವಿ, ಏನೂ ಆಗ್ತಿರ್ಲಿಲ್ಲ. ಈಗ ಮಾವ ಅತ್ತೆ ಕೈಗೆ ಸಿಗೋ ಸಾಧ್ಯತೆ ಇದೆ. ಸಿಗದೆ ಇದ್ರು ಈ ಉಮಾ ಅತ್ತೆ ಅದನ್ನ ಸಿಗೋ ಹಾಗೆ ಮಾಡಿ ರಂಪಾಟ ಮಾಡ್ತಾಳೆ. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ಅಲ್ಲೇ ಎಲ್ಲೋ ಬಿದ್ದಿರತ್ತೆ ನೋಡು. ನಾನೇ ಆಲ್ಬಮ್ ಓಪನ್ ಮಾಡಿದ್ದು, ಅದ್ರಲ್ಲಿ ದುಡ್ಡೇನು ಇರ್ಲಿಲ್ವಲ್ಲ? 2,000 ರೂಪಾಯಿ ಅಲ್ವಾ ಮಧು? ಹಾ ಅತ್ತೆ, ಗೋಪಾಲಣ್ಣ ಹೋಗುವಾಗ ಕೊಟ್ಟೋದು ಉಡ್ಗೊರೆ ದುಡ್ಡದು. ಮಧು, ಅದನ್ನ ಹೇಳೋದು ಮರ್ತೆ. ಅದನ್ನ ನಾನು ಎತ್ತಿಟ್ಟಿದ್ದೀನಿ. ಗೋಪಾಲ ಬಂದಿದ್ನಾ? ಹ್ಞೂ ಮಾವ, ಬಂದಿದ್ದ. ನೀವು ಅತ್ತೆ ಆಚೆ ವಾಕಿಂಗ್ ಹೋಗಿದ್ರಿ ಅನ್ಸುತ್ತೆ. ಜಾಸ್ತಿ ಹೊತ್ತಿರ್ಲಿಲ್ಲ, ಏನೋ ಕೆಲಸ ಇದೆ ಅಂತ ಬೇಗ ಹೊರಟ್ಬಿಟ್ಟ. ನಾನು ಅವನ ಹತ್ರ ಮಾತಾಡಿ ತುಂಬಾ ದಿವಸ ಆಯ್ತು. ಫೋನ್ ಮಾಡಿ ಬರಕ್ಕೆ ಹೇಳ ಅವನಿಗೆ. ಆಯ್ತು ಮಾವ. ಅಲ್ವೇ
ಅದೇನೋ ವಿಚ್ಛೇದನ ಅಂತ ಇನ್ನೊಂದು ಆಲ್ಬಮ್ ಇತ್ತಲೆ. ಅದೇನೋ ಅದ್ರ ಗೋಪಾಲನ ಕೊಟ್ಟಿದ್ದ. ಅದೇನೋ ವಿಚಿತ್ರವಾಗಿತ್ತಲ್ಲ.